ಸ್ಟೋರ್ ರೂಮ್ ಕ್ಲೀನ್ ಮಾಡೋದು ಅಂದರೆ ಬೆಟ್ಟ ಹದ್ದಂಗೆ. ದಮಯಂತಿ ಮೇಡಮ್ ನೋಡಿದ್ರೆ ಮನೇಲಿ ಎಲ್ಲೂ ಸ್ವಲ್ಪನೂ ಧೂಳಿರಬಾರ್ದು ಅಂದರು. ಇಲ್ಲಿ ನೋಡಿದ್ರೆ ಇಡೀ ಜನ್ಮಕ್ಕಾಗೋಷ್ಟು ಧೂಳಿದೆ. ಇದು ನ್ಯೂಸ್ ಪೇಪರ್ನೆಲ್ಲ ಇಟ್ಟಿದ್ದಾರೆ. ಪುರಾತನ ದೇವಸ್ಥಾನದಲ್ಲಿ ಶಂಖ ಕಳ್ಳತನ. ಹಳೆ ಕಾಲದ ದೇವಿ ಕಿರೀಟ ನಾಪತ್ತೆ. ಶಕ್ತಿ ಪೀಠದಲ್ಲಿದ್ದ ದೇವಿ ತ್ರಿಶೂಲ ಮಾಯ. ಶಂಖ ಕಳುವು, ದೇವಿ ಕಿರೀಟ ನಾಪತ್ತೆ, ತ್ರಿಶೂಲ ಕಾಣೆ. ಇಲ್ಲಿ ಖಡ್ಗ, ಗೆಜ್ಜೆ, ಮೂಗುತಿ. ಇದೇನಿದು? ಬರೀ ಕಳ್ತನದ ಸುದ್ದಿಗಳೇ ಇದೆಯಲ್ಲ. ಇದರಲ್ಲಿ ಓಲೆ, ದೇವಿ ಹಾರ ನಾಪತ್ತೆ. ಇದೆಲ್ಲ ಬೇರೆ ಬೇರೆ ಕಾಲದಲ್ಲಿ ಕಳ್ತನವಾಗಿದ್ದರೂ ಒಂದೇ ಜಾಗದಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ದುರ್ಗಾ, ನಾನಮ್ಮ ಜಗನ್ನಾಥ್. ಸರ್, ಯಾರೋ ಬೇರೆ ಅಂತ ಭಯ ಆಗೋಯ್ತು ನನಗೆ. ದಯವಿಟ್ಟು ಕ್ಷಮಿಸಮ್ಮ, ನಿನ್ನನ್ನು ಹೆದರಿಸೋ ಉದ್ದೇಶ ನನಗಿರಲಿಲ್ಲ. ಅದು ಸರಿ, ಈ ಸ್ಟೋರ್ ರೂಮ್ನಲ್ಲಿ ಏನು ಮಾಡ್ತಾ ಇದ್ದಿ? ಅದು ಸ್ಟೋರ್ ರೂಮ್ ಕ್ಲೀನ್ ಆಗಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ ಸರ್. ಅಲ್ಲಮ್ಮ, ಇಷ್ಟೊಂದು ಧೂಳಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಬೇರೆ ಯಾರನ್ನಾದ್ರೂ ಕರಿಬೇಕಲ್ವಾ? ಪರವಾಗಿಲ್ಲ ಸರ್. ಸರ್, ಈ ಪೇಪರ್ ನೋಡಿ, ಇದರಲ್ಲಿ ಏನೇನೋ ಸುದ್ದಿ ಇದೆ. ಸುಮಾರು ಒಂದು 20-30 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕಳ್ತನ ಆಗಿರೋ ಸುದ್ದಿ ಇದೆ.